ಈ ಜೀವನಿನಗಾಗಿ ಮುಂದುವರಿದ ಭಾಗ 64. ಫೈನಲ್ ಎಕ್ಸಾಮ್ ಮುಗಿದ ಮೇಲೆ ಲಾಯರ್ ನೀಲೇಶ್ ರವರು ಅಗಸ್ತ್ಯನ ಜೊತೆ ಮಾತನಾಡಲು ಅವನನ್ನು ಆಫೀಸಿಗೆ ಕರೆದಿದ್ದರು. ಅದಕ್ಕಾಗಿ ಅವನು ಅವರ ಆಫೀಸಿಗೆ ಹೋಗಲು ರೆಡಿಯಾಗಿದ್ದನು. ತನ್ನ ತಾಯಿಯ ಬಳಿ ಬಂದವನು, ಅಮ್ಮ, ನಾನು ಸ್ವಲ್ಪ ನೀಲೇಶ್ ಅಂಕಲ್ ಆಫೀಸ್ಗೆ ಹೋಗಿ ಬರ್ತೀನಿ. ಅವ್ರ ಆಫೀಸ್ಗ? ಯಾಕೆ? ಸ್ಟಡೀಸ್ ಎಲ್ಲ ಮುಗೀತಲ್ಲಮ್ಮ, ಜಾಬ್ ಮಾಡಬೇಕಲ್ವಾ, ಅದಕ್ಕೆ ಅವ್ರನ್ನ ಕೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದನು. ಇದನ್ನು ಕೇಳಿದ ಅವರು, ಸರಿ ಹೋಗ್ಬಾ ಅಂತ ಹೇಳಿದಾಗ ಇವರ ಮಾತನ್ನು ಕೇಳಿಸಿಕೊಂಡ ಆದ್ಯ, ಅಂಕಲ್ ಆಫೀಸ್ಗ? ನಾನು ಕೂಡ ಬರ್ತೀನಿ ಕಣೋ. ಏನು ಬೇಕಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ಅಮ್ಮ, ನೀವಾದ್ರೂ ಇವನಿಗೆ ಹೇಳಿ ಅಮ್ಮ, ನಾನು ಕೂಡ ಇವನ ಜೊತೆ ಹೋಗ್ತೀನಿ. ಅವನು ಕೆಲಸ ಕೇಳಕ್ಕೆ ಹೋಗ್ತಾ ಇದ್ದಾನೆ, ನಿನ್ಗೆ ಅಲ್ಲೇನು ಕೆಲಸ? ಅವ್ನು ಹೋಗಿ ಬರಲಿ ಬಿಡು. ನಂದು ಕೂಡ ಸ್ಟಡೀಸ್ ಕಂಪ್ಲೀಟ್ ಆಯಿತು, ನನಗೂ ಕೂಡ ಕೆಲಸ ಬೇಕು, ಅದಕ್ಕೆ ನಾನು ಇವನ ಜೊತೆ ಹೋಗಬೇಕು. ಪ್ಲೀಸ್ ಅಮ್ಮ, ನಾನು ಹೋಗ್ತೀನಿ. ಸರಿ ಹೋಗು. ಅಗಸ್ತ್ಯ, ಇವಳನ್ನು ಕೂಡ ಕರ್ಕೊಂಡು ಹೋಗು. ಅಮ್ಮ, ನಾನೇ ಮಾತಾಡ್ಸ್ಕೊಂಡು ಬರ್ತೀನಿ, ಇವಳು ಯಾಕೆ ಸುಮ್ಮನೆ? ಇರ್ಲಿ ಬಿಡು, ನೀನೇನಾದ್ರೂ ಕರೆದುಕೊಂಡು ಹೋಗಿಲ್ಲ ಅಂದ್ರೆ ಇಲ್ಲಿ ನನ್ನ ತಲೆ ತಿನ್ನಕ್ಕೆ ಶುರು ಮಾಡ್ತಾಳೆ. ಅದಕ್ಕಿಂತ ಬೆಸ್ಟ್ ನೀನೇ ಅವಳನ್ನು ಕರೆದುಕೊಂಡು ಹೋಗು. ಥ್ಯಾಂಕ್ಸ್ ಅಮ್ಮ, ನಾನು ಅರ್ಥ ಮಾಡಿಕೊಂಡಿದ್ದಕ್ಕೆ ಅಂತ ಹೇಳಿ ಅಗಸ್ತ್ಯನ ಜೊತೆ ಹೊರಟಳು. ಅವಳು ತನ್ನ ಜೊತೆ ಬರುವುದನ್ನು ನೋಡಿದವನು, ಓ ಗಾಡ್, ಇವಳಿಂದ ಈಗ ಹೇಗೆ ತಪ್ಪಿಸ್ಕೊಳ್ಳಿ? ಇವಳು ಅಂಕಲ್ ಆಫೀಸ್ಗೆ ಬಂದ್ರೆ ಇವಳಿಗೆ ವಿಷಯ ಎಲ್ಲ ಗೊತ್ತಾಗ್ಬಿಡುತ್ತೆ, ಈಗ ಏನ್ ಮಾಡ್ಲಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ನೋಡೆ, ಅಮ್ಮ ಹೇಳಿದ್ರು ಅಂತ ನೀನು ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇನಾದ್ರೂ ಕಿತಾಪತಿ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ಅಲ್ಲಿಂದಲೇ ನಿನ್ನ ಕಳಿಸ್ಬಿಡ್ತೀನಿ. ಅಂಕಲ್ಗೆ ನನ್ನ ಜೊತೆ ಕೆಲಸದ ಬಗ್ಗೆ ಮಾತಾಡಕ್ಕಿದಂತೆ, ಅಲ್ಲಿ ತನಕ ನೀನು ಅವ್ರ ಕ್ಯಾಬಿನ್ ಹೊರಗಡೆ ಇರಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು ಬಿಡು, ನೀನು ಅಂಕಲ್ ಜೊತೆ ಎಷ್ಟು ಬೇಕಾದ್ರೂ ಮಾತಾಡು, ನನಗೇನು ಅಭ್ಯಂತರ ಇಲ್ಲ. ನೀನು ಅಂಕಲ್ ಜೊತೆ ಜಾಸ್ತಿ ಇದ್ದಷ್ಟು ನನಗೇನ ಲಾಭ? ಏನಂದೆ? ನಿನಗೆ ಲಾಭನಾ? ಅದು ನಾನು ಸ್ವಲ್ಪ ಹೊತ್ತು ಅವರ ಸ್ಟಾಫ್ಗಳ ಜೊತೆ ಹರಟೆ ಹೊಡೆಯಬಹುದಲ್ವಾ, ಅದಕ್ಕೆ ಹೇಳಿದೆ. ಸರಿ ಸರಿ ನಡಿ ಹೋಗೋಣ ಅಂತ ಹೇಳುತ್ತಾ ಅವರಿಬ್ಬರು ಲಾಯರ್ ನೀಲೇಶ್ ಆಫೀಸ್ಗೆ ಹೋಗತೊಡಗಿದರು. ಆದ್ಯಳಿಗಂತೂ ತುಂಬಾನೇ ಖುಷಿಯಾಗತೊಡಗಿತ್ತು. ಅಂತೂ ಇಂತೂ ಇವತ್ತು ನನಗೆ ನನ್ನ ಹುಡುಗನನ್ನು ನೋಡೋ ಭಾಗ್ಯ ಒದಗಿ ಬಂತು. ಎಷ್ಟು ದಿನ ಆಯ್ತು ಅವನನ್ನು ನೋಡಿ, ಕದ್ದು ಮುಚ್ಚಿ ನನಗೆ ಕಾಣದೇನೆ ದಿನಲ್ಲೂ ಹೋಗ್ತಾ ಇದ್ದಾನೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾನಂತೆ ಇವತ್ತು ಅವನನ್ನು ಕೇಳಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅಗಸ್ತ್ಯನ ಜೊತೆ ಹೊರಟಳು. ಆಫೀಸು ಹತ್ತಿರವಾಗುತ್ತಿದ್ದಂತೆ ಅವಳ ಎದೆ ಬಡಿತ ಜೋರಾಗತೊಡಗಿತು. ಅಗಸ್ತ್ಯ ಮತ್ತು ಆದ್ಯ ಆಫೀಸ್ ಒಳಗಡೆ ಹೋಗುತ್ತಿದ್ದಂತೆ ಅರ್ಜುನನ ದೃಷ್ಟಿ ಆದ್ಯಳ ಕಡೆ ಹೋಯಿತು. ಅವಳನ್ನು ನೋಡಬೇಕು ಅಂತ ಅನ್ನಿಸಿದರೂ ಕೂಡ ಫೀಲಿಂಗ್ಸ್ ಅನ್ನು ಕಂಟ್ರೋಲ್ ಮಾಡಿಕೊಂಡು ಅವಳನ್ನು ನೋಡಿಯೂ ನೋಡದಂತೆ ಮಾಡಿದನು. ನೋಡೆ, ನಾನು ಅಂಕಲ್ ಕ್ಯಾಬಿನ್ ಒಳಗೆ ಹೋಗ್ತಾ ಇದ್ದೀನಿ. ನಾನು ಹೊರಗೆ ಬರೋವರೆಗೆ ನೀನು ಒಳಗಡೆ ಬರಬಾರ್ದು, ಗೊತ್ತಾಯ್ತಾ? ಗೊತ್ತಾಯ್ತು ಬಿಡು, ಬರಲ್ಲ. ನೀನೇನಾದರೂ ಒಳಗಡೆ ಬಂದರೆ ಮತ್ತೆ ಚೆನ್ನಾಗಿರಲ್ಲ ನೋಡು. ಬರಲ್ಲ ಮಾರಯ್ಯ, ಮೊದಲು ಹೋಗು. ನೀನು ಹೋದ್ರೇ ನಾನು ನನ್ನ ಕೆಲಸ ಮಾಡೋಕ್ಕಾಗೋದು. ನಿನ್ನ ಕೆಲಸನ? ಏನು ಕೆಲಸ? ಏನಾದರೂ ಕಿತಾಪತಿ ಮಾಡಬೇಕಂತ ಅಂದ್ಕೊಂಡಿದ್ಯಾ ಹೇಗೆ? ಕಿತಾಪತಿ ಏನು ಮಾಡಲ್ಲ ಕಣೋ, ಅದಕ್ಕೆಲ್ಲ ನೀನು ಅವಕಾಶ ಮಾಡಿಕೊಡ್ಬೇಕಲ್ವಾ. ನೀನು ಹೋಗು, ನೀನು ಬರೋ ತನಕ ನಾನು ಇರುಗಳ ಜೊತೆ ಮಾತಾಡ್ಕೊಂಡಿರ್ತೀನಿ. ಆಯ್ತು, ನಾನು ಹೋಗ್ತೀನಿ ಅಂತ ಹೇಳಿದ ಅವನು ಲಾಯರ್ ನೀಲೇಶ್ ಕ್ಯಾಬಿನ್ ಒಳಗಡೆ ಹೋದನು. ಇದಕ್ಕಾಗಿ ಕಾಯುತ್ತಿದ್ದ ಆದ್ಯ ಅವನು ಒಳಗಡೆ ಹೋದ ತಕ್ಷಣ ಅರ್ಜುನ್ ಕ್ಯಾಬಿನ್ ಕಡೆ ನೋಡಿದಳು. ಅವನು ಕ್ಯಾಬಿನ್ ಡೋರ್ ಕ್ಲೋಸ್ ಮಾಡಿ ಒಳಗೆ ಕೆಲಸ ಮಾಡುತ್ತಿದ್ದನು. ಅವನು ತನ್ನ ಕಡೆ ನೋಡುತ್ತಾನೆಂದು ಇವಳು ಅವನ ಕಡೆಗೇನೆ ನೋಡುತ್ತಿದ್ದಳು. ಆದರೆ ಅವನು ಬೇಕಂತಲೇ ಕೆಲಸದಲ್ಲಿ ಬಿಸಿಯಾಗಿರೋ ತರ ನಟಿಸುತ್ತಿದ್ದನು. ಕದ್ದು ಮುಚ್ಚಿ ಇವಳ ಕಡೆ ನೋಡಿದಾಗ ಇವಳು ಅವನನ್ನೇ ನೋಡುತ್ತಿರುವುದನ್ನು ಗಮನಿಸಿದವನು, ಇವಳು ನನ್ನನ್ನೇ ನೋಡ್ತಾ ಇದ್ದಾಳೆ. ಇವಳೇನಾದ್ರೂ ಒಳಗೆ ಬಂದ್ಬಿಟ್ರೆ ಕಷ್ಟ. ಒಳಗೆ ಬಂದ್ಬಿಟ್ಟು ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಏನ್ ಮಾಡುದು? ಕೈ ಬೇರೆ ನಡುಗ್ತಾ ಇದೆ, ಎದೆ ಬಡಿತ ಜಾಸ್ತಿ ಆಗ್ತದೆ, ಏನ್ ಮಾಡ್ಲಿ ಈಗ ಅಂತ ಅಂದುಕೊಳ್ಳುತ್ತಾ ನರ್ವಸ್ ಆಗತೊಡಗಿದನು. ಇತ್ತ ಕ್ಯಾಬಿನ್ ಒಳಗಡೆ ಬಂದ ಅಗಸ್ತ್ಯನನ್ನು ನೋಡಿದ ಲಾಯರ್ ನೀಲೇಶ್, ಓ ಬಂದೆ ಅಗಸ್ತ್ಯ, ಬಾ ಕೂತ್ಕೋ. ಅಂಕಲ್ ಬರ ಹೇಳಿದ್ರಲ್ವಾ, ಏನ್ ವಿಷಯ?
ವಿಷಯದ ಬಗ್ಗೆ ಆಮೇಲೆ ಮಾತಾಡೋಣ. ಎಕ್ಸಾಮ್ ಹೇಗೆ ಬರ್ತಿದ್ಯಾ? ಈ ಸಲ ಯಾರಿಗೂ ಡಿಸಪಾಯಿಂಟ್ ಮಾಡಿಲ್ಲ ತಾನೆ? ಇಲ್ಲ ಅಂಕಲ್, ಈ ಸಲ ಎಕ್ಸಾಮ್ ತುಂಬಾನೇ ಚೆನ್ನಾಗಿ ಮಾಡಿದ್ದೀನಿ. ಯಾರು ಡಿಸಪಾಯಿಂಟ್ ಆಗೋ ಪ್ರಮೇಯನೇ ಬರಲ್ಲ. ಗುಡ್, ಇದೇ ಆಟಿಟ್ಯೂಡ್ ನನಗೆ ಬೇಕಾಗಿರೋದು. ರಿಸಲ್ಟ್ ಬಂದ್ಮೇಲೆ ನೀವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀರಾ ಅಂಕಲ್, ನೀವು ಬರಲ್ವಾ? ಇಲ್ಲ, ನಾನು ಬರಲ್ಲ. ನಾನು ಮಾಡುವಂಥ ಕೆಲಸಗಳು ಇಲ್ಲಿ ತುಂಬಾನೇ ಇದೆ, ಅದನ್ನು ಮಾತ್ರ ಮುಗಿಸ್ಬೇಕು. ನಾನು ಬರೋ ಟೈಮ್ಗೆ ನಿನ್ನ ಅಪ್ಪ ಅಮ್ಮನ ಕರೆದುಕೊಂಡು ಬರ್ತೀನಿ. ಹಾಗಂತ ನಿಮ್ಮಿಬ್ಬರನ್ನು ಕಳಿಸಲ್ಲ. ನನ್ನ ಬದಲಾಗಿ ಅರ್ಜುನ್ ನಿಮ್ಮ ಜೊತೆ ಬರ್ತಾ ಇದ್ದಾನೆ. ನೀವಿಬ್ಬರು ಏನು ಕೆಲಸ ಮಾಡಬೇಕಂತ ಅವನು ನಿಮಗೆ ಗೈಡ್ ಮಾಡ್ತಾನೆ. ಅವನಲ್ಲಿ ಕಂಪನಿಯ ಲೀಗಲ್ ಅಡ್ವೈಸರ್ ಆಗಿ ಸೇರಿಕೊಳ್ತಾನೆ. ನೀವಿಬ್ಬರು ಮಾಮೂಲಿ ಎಂಪ್ಲಾಯಿ ಥರನೇ ಕೆಲಸ ಮಾಡಬೇಕು. ನಿಮ್ಮಿಬ್ಬರ ಐಡೆಂಟಿಟಿ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಆ ಥರ ಸೀಕ್ರೆಟ್ ಮೇಂಟೈನ್ ಮಾಡಬೇಕು. ನಾನು ಬರದೇ ಇರೋದಕ್ಕೆ ಮುಖ್ಯ ಕಾರಣನೇ ಅಲ್ಲಿರೋ ಶತ್ರುಗಳು. ಅವ್ರಿಗೆ ನನ್ನ ಪರಿಚಯ ಇದೆ ಅಲ್ವಾ, ಹಾಗಾಗಿ ನಾನು ಬಂದರೆ ನನ್ನ ಜೊತೆ ನೀವು ಕೂಡ ಸಿಕ್ಕಾಕೊಂಡು ಬಿಡ್ತೀರಾ. ಹಾಗಾಗಿ ನಾನು ಬರೋ ಟೈಮ್ಗೆ ಬರ್ತೀನಿ. ನಿಮ್ಗಿಬ್ಬರಿಗೂ ಉಳಿದುಕೊಳ್ಳೋಕೆ ಅಲ್ಲಿ ವ್ಯವಸ್ಥೆ ಮಾಡಿಸ್ತೀನಿ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಒಟ್ಟಿನಲ್ಲಿ ನೀವಿಬ್ಬರು ಯಾರು ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಅಲ್ಲಿರೋ ಎಂಪ್ಲಾಯಿಗಳ ಥರನೇ ನಿಮಗೂ ಕೂಡ ಸ್ಯಾಲ್ರಿ ಸಿಗುತ್ತೆ. ಮತ್ತೆ ನಿಮ್ಗೆ ಏನಾದರೂ ಜಾಸ್ತಿ ಸ್ಯಾಲರಿ ಕೊಟ್ಟರೆ ಯಾರಿಗಾದ್ರೂ ಡೌಟ್ ಬರ್ಬೋದು. ಅದಕ್ಕೆ ಬೇರೆ ಎಂಪ್ಲಾಯಿಗಳ ಥರನೇ ನಿಮಗೂ ಕೂಡ ಟ್ರೀಟ್ ಮಾಡ್ತಾರೆ. ಐಡೆಂಟಿಟಿ ಮರೆಮಾಡಿ ಸ್ವಲ್ಪ ದಿನ ಕಷ್ಟಪಡಬೇಕಾಗುತ್ತೆ. ಆಮೇಲೆ ಆ ಕಂಪ್ನಿ ನಿಮ್ಮಿಬ್ಬರ ಹೆಸರಿಗೇನೆ ಆಗುತ್ತೆ. ಅಂಕಲ್, ನನ್ನ ಇಬ್ಬರು ಫ್ರೆಂಡ್ ಇದ್ದಾರೆ, ಅವ್ರಿಗೂ ಕೂಡ ಕೆಲಸ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ. ಅವರಿಬ್ಬರಿಗೆ ನಿನ್ನ ಬಗ್ಗೆ ಗೊತ್ತಿಲ್ಲ ತಾನೆ? ಇಲ್ಲ ಅಂಕಲ್, ಗೊತ್ತಿಲ್ಲ. ಆದರೆ ಗಗನ್ಗೆ ಆ ಕಂಪ್ನಿ ಮೊದಲು ತಾತನ ಹೆಸರಲ್ಲಿತ್ತು ಅಂತ ಗೊತ್ತು. ಕಂಪ್ನಿಯಲ್ಲಿ ಮುಂಚೆ ಏನೆಲ್ಲ ನಡೆದಿತ್ತು ಅದನ್ನೆಲ್ಲ ಅವನಿಗೆ ಹೇಳಿದ್ದೇವೆ. ನಾವು ಯಾರು ಅಂತ ಗೊತ್ತಾಗಬಾರ್ದ ಅಂತ ತಿಳಿಸಿದ್ವಿ. ಇದನ್ನೆಲ್ಲ ಯಾಕೆ ಹೇಳಕ್ ಹೋದೆ? ವಿಷಯ ಒಬ್ಬರಿಂದ ಒಬ್ಬರಿಗೆ ಹರಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಅವನು ತುಂಬಾ ಒಳ್ಳೆ ಹುಡುಗ, ಅದರಲ್ಲಿ ಯಾರಿಗೂ ಹೇಳಲ್ಲ ಅಂಕಲ್. ಅಪ್ಪ ಅಮ್ಮ ನಮ್ಮನ್ನು ಬೆಂಗಳೂರಿಗೆ ಹೋಗೋಕೆ ಬಿಡ್ತಾರ ಅಂಕಲ್? ಅವ್ರ ವಿಷಯ ನನಗೆ ಬಿಡು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಬೇರೆ ಎಲ್ಲಾದ್ರೂ ಕೆಲಸ ಇದೆ ಅಂತ ಹೇಳಿ ಕಳಿಸಿದ್ರಾಯ್ತು. ನೀವು ಯಾವ ಕಂಪ್ನಿ ಜಾಯಿನ್ ಆಗ್ತಾ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಸಮಯ ಬಂದಾಗ ನಾನೇ ತಿಳಿಸ್ತೀನಿ. ಯಾವುದಕ್ಕೂ ರೆಡಿಯಾಗಿರಿ. ರಿಸಲ್ಟ್ ಬಂದ ತಕ್ಷಣ ನೀವೆಲ್ಲರೂ ಬೆಂಗಳೂರಿಗೆ ಹೋಗಬೇಕು. ಆಯಿತು ಅಂಕಲ್ ಅಂತ ಅವರಿಬ್ಬರು ಸುಮಾರು ಹೊತ್ತಿನ ತನಕ ಮಾತನಾಡುತ್ತಿದ್ದರು. ಇತ್ತ ಅರ್ಜುನ್ ತನ್ನನ್ನು ಮಾತನಾಡಿಸ್ತಾನೆ ಅಂತ ಅಂದುಕೊಂಡಿದ್ದ ಆದ್ಯಾಳಿಗೆ ನಿರಾಸೆಯಾಯಿತು. ಅವನು ಅವಳ ಕಡೆ ತಲೆ ಎತ್ತಿ ಕೂಡ ನೋಡುತ್ತಿರಲಿಲ್ಲ. ಆದ್ಯ ಸುಮಾರು ಹೊತ್ತಿನಿಂದ ಅವನನ್ನೇ ತದೇಕಚಿತ್ತವಾಗಿ ನೋಡುತ್ತಿದ್ದಳು. ಅವನನ್ನು ನೋಡಿ ಅವಳಿಗೆ ದುಃಖ ಬರತೊಡಗಿತು. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಜೊತೆ ಈ ರೀತಿ ವರ್ತಿಸ್ತಾ ಇದ್ದಾನೆ? ನಾನು ಬಂದಿದ್ದೀನಿ ಅಂತ ಗೊತ್ತಿದ್ರೂ ಕೂಡ ನೋಡೋದಂತೆ ಮಾಡಿ ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ. ಗಡ್ಡ ಮೀಸೆ ತೆಗಿಬೇಡ ಅಂತ ಅವನಿಗೇನು ಹೇಳಿದೆ ಅಂತ ಗೊತ್ತಿದ್ರೂ ಕೂಡ ಕ್ಲೀನ್ ಶೇವ್ ಮಾಡಿದ್ದಾನೆ. ನನ್ನನ್ನು ನೋಯಿಸ್ಬೇಕಂತಲೇ ಈ ರೀತಿ ಮಾಡಿದ್ದಾನೆ. ಇವನೇನಾದ್ರೂ ನನ್ನನ್ನು ಮಾತಾಡಿಸ್ತಾ ಇದ್ದಿದ್ರೆ ಕೂಡಲೇ ಹೋಗಿ ಅವ್ನು ತಲೆ ಕೂದಲು ಹಿಡಿದು ಯಾಕೆ ಕ್ಲೀನ್ ಶೇವ್ ಮಾಡಿದೆ ಅಂತ ಕೇಳ್ತಾ ಇದ್ದೆ. ಆದರೆ ಏನು ಮಾಡಲಿ, ಇವ್ನು ನನ್ನ ಜೊತೆ ಮಾತಾಡೋದು ಬಿಡು, ನನ್ನ ಕಡೆನೇ ನೋಡ್ತಾನೆ ಇಲ್ವೇ ಅಂತ ಗೊಣಗುತ್ತಾ ಮತ್ತೆ ಅವನ ಕಡೆ ನೋಡತೊಡಗಿದಳು. ಈ ಬಾರಿ ನಿರಾಸನೆ ಕಾದಿತ್ತು. ಅವನನ್ನು ನೋಡತೊಡಗಿದಳು. ಫ್ಯಾನ್ ಗಾಳಿಗೆ ಅವನ ಕೇಶರಾಶಿ ಹಾರಾಡುತ್ತಿತ್ತು. ಕ್ಲೀನ್ ಶೇವ್ ಮಾಡಿದ್ದರೂ ಕೂಡ ತುಂಬಾನೇ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದನು. ಪರವಾಗಿಲ್ವೇ, ಕ್ಲೀನ್ ಶೇವ್ ಮಾಡಿದ್ರೂ ಕೂಡ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾನೆ. ಆದರೆ ಏನು ಮಾಡಲಿ, ನನಗೆ ನನ್ನ ಹುಡುಗ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಎಷ್ಟು ಥರ ಗಡ್ಡ ಮೀಸೆ ಬಿಟ್ಟರೆ ತುಂಬ ಇಷ್ಟ. ಹೋಗಲಿ, ಅವನಿಗೋಸ್ಕರ ನಾನೇ ಚೇಂಜ್ ಆಗ್ತೀನಿ. ಅವನಿಗೆ ಕ್ಲೀನ್ ಶೇವ್ ಮಾಡೋದು ಇಷ್ಟ ಅಂದರೆ ಇವತ್ತಿನ ನನಗೂ ಕೂಡ ಅದೇ ಇಷ್ಟ. ಅವ್ನಿಗೆ ಏನು ಇಷ್ಟನೇ ಇವತ್ತಿನಿಂದ ನನಗೂ ಕೂಡ ಅದೇ ಇಷ್ಟ. ಆದರೆ ಅವನು ನನ್ನನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನಂತ ಮೊದಲು ತಿಳ್ಕೊಬೇಕು. ಅವ್ನು ನನ್ನ ಕಡೆ ನೋಡಿದ್ರೆ ಅವ್ನ ಕ್ಯಾಬಿನ್ ಒಳಗೆ ಹೋಗ್ಬೋದು. ನಾನು ಬಂದಿರೋದು ಗೊತ್ತಿದ್ರೂ ಕೂಡ ಬೇಕಂತಲೇ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ. ಹಾಗೂ ಅಂಕಲ್ನ ಮಾತಾಡ್ಸ್ಕೊಂಡು ಹೊರಗಡೆ ಬರೋದರೊಳಗೆ ನಾನು ಇವನ ಜೊತೆ ಮಾತಾಡ್ಬಿಟ್ಟು ಬರಬೇಕು. ಇವನು ನನ್ನ ಕಡೆ ನೋಡಿ ನನ್ನ ಹತ್ರ ಮಾತಾಡ್ತಾನಂತ ಕಾದ್ಕೊಂಡು ಕೂತ್ರೆ ಆಗಲ್ಲ. ನಾನೇ ಇವನ ಕ್ಯಾಬಿನ್ ಒಳಗಡೆ ಹೋಗಿ ಇವನ ಜೊತೆ ಮಾತಾಡ್ತೀನಿ ಅಂತ ಅಂದುಕೊಂಡ ಅವಳು ಕೂಡಲೇ ಅವನ ಕ್ಯಾಬಿನ್ ಒಳಗಡೆ ಹೋದಳು. ಅವಳು ತನ್ನ ಕ್ಯಾಬಿನ್ ಒಳಗಡೆ ಬರಲ್ಲ ಅಂತ ಅಂದುಕೊಂಡಿದ್ದ ಅವನಿಗೆ
ಅವಳನ್ನು ನೋಡಿ ಒಂದು ಕ್ಷಣ ಶಾಕ್ ಆಯಿತು. ಏನು ಮಾಡಬೇಕೆಂದು ಗೊತ್ತಾಗದೆ ಅವಳನ್ನೇ ದಿಟ್ಟಿಸುತ್ತಾ, ನೀನಾ, ನೀನು ಇಲ್ಲೇನು ಮಾಡ್ತಾ ಇದೀಯಾ? ಯಾಕೆ ನಿಂಗೆ ಗೊತ್ತಿಲ್ವಾ ನಾನು ಇಲ್ಲೇನು ಮಾಡ್ತಾ ಇದ್ದೀನಂತ? ಅವಳು ಅವನನ್ನು ಏಕವಚನದಲ್ಲಿ ಮಾತನಾಡಿಸಿದಾಗ ಅವನಿಗೆ ಇನ್ನಷ್ಟು ಶಾಕ್ ಆಯಿತು. ಇವಳೇನು ಇಷ್ಟು ದಿನ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾ ಇದ್ದವಳು ಇವತ್ತು ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದಾಳೆ. ಸಿಟ್ಟಲ್ಲಿ ಬೇರೆ ಇದ್ದಾಳೆ. ಸಿಟ್ಟು ನೋಡಿದ್ರೆ ನನಗೆ ಹೊಡೆಕೆ ಬಂದಿರೋ ಆಗಿದೆ. ಯಾವುದಕ್ಕೆ ಇವಳಿಂದ ತಪ್ಪಿಸ್ಕೊಂಡು ಡ್ಯಾಡ್ ಹತ್ರ ಹೋಗಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡವನು ಅಲ್ಲಿಂದ ಎದ್ದು ಹೊರಡಲು ಅನುವಾದನು. ಇದನ್ನು ನೋಡಿದ ಅವಳು ಅವನ ಕೈ ಹಿಡಿದು, ಎಲ್ಲಿಗೆ ಹೋಗ್ತಾ ಇದೆಯಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ಇಲ್ಲಿಂದ ಹೋಗುವಂತೆ. ಅವಳು ಅವನ ಕೈ ಹಿಡಿದಾಗ ಅವನ ಈತೆ ಪಡಿತ ಜೋರಾಗಿ ತೊಡಗಿತು. ಬಜರಂಗಿ, ಏನು ಮಾಡೋಕ್ಕೆ ಹೊರಟಿದ್ದಾಳೆ ಇವಳು? ನೀನೇ ಕಾಪಾಡ್ಬೇಕು ನನ್ನನ್ನು. ಹೊರಗಡೆ ರೌಡಿಗಳನ್ನಾದರೂ ಹೊಡಿಬೋದು, ಆದರೆ ಇವಳನ್ನು ಎದುರಿಸಕ್ಕೆ ನನ್ನ ಕೈಲಿ ಆಗ್ತಾ ಇಲ್ವೇ? ಇವಳೇನಾದ್ರೂ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನೆ ಮಾಡಿದ್ರೆ ನಾನು ಇವಳಿಗೆ ಹೇಗೆ ಸುಳ್ಳು ಹೇಳಿ? ಈ ಹಾಳಾದ ಎದೆ ಬಡಿತ ಬೇರೆ ಈಗಲೇ ಜಾಸ್ತಿ ಆಗ್ತಾ ಇದೆ. ಒಂದ್ಸರಿ ನನ್ನ ಕೈ ಬಿಡಬಾರ್ದಾ? ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರೋದು ಇವಳಿಗೆ ಕೇಳಿಸ್ಕೊಂಡ್ರೆ ಕಷ್ಟ ಅಂತ ಅವನು ಅಂದುಕೊಳ್ಳುತ್ತಿರುವಾಗ, ಅದೇನು ನನ್ನ ಕೈ ಹಿಡಿದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ? ನನ್ನ ನೋಡಿ ಭಯ ಆಗ್ತಾ ಇದೆ ಹೇಗೆ? ಭಯನಾ ನನ್ಗ? ನಾನು ಯಾಕೆ ಭಯಪಡಲಿ? ಅದು ನಿನ್ನ ನೋಡಿ. ನೀನೇನು ಕಾಳಿನ ಅಥವಾ ದುರ್ಗೆನ? ಸಮಯ ಬಂದಾಗ ಹೆಣ್ಣು ಕಾಳಿನೂ ಆಗ್ತಾಳೆ, ದುರ್ಗೆನೂ ಆಗ್ತಾಳೆ. ಈಗ ಏನಾದ್ರೂ ನೀನು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಕಾಳಿ ದುರ್ಗೆ ಎರಡೂ ಅವತಾರ ಎತ್ಬೇಕಾಗುತ್ತೆ. ನೀನು ಕೇಳೋ ನಾನ್ಸೆನ್ಸ್ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಕೈ ಬಿಡು, ನಾನು ಹೋಗಬೇಕು. ಆಗಲೇ ಹೇಳಿದೆ ಅಲ್ವಾ, ನಾನು ಕೇಳೋ ಕ್ವಶನ್ಗೆ ನೀನು ಆನ್ಸರ್ ಮಾಡಿಲ್ಲ ಅಂದರೆ ನಾನು ದುರ್ಗೇನು ಕಾಳಿನ ಆಗಬೇಕಾಗುತ್ತೆ ಅಂತ. ಇಲ್ಲಿ ಜನ ಸುತ್ತುವರಿದ್ರು ಕೂಡ ಅಷ್ಟೇ. ನನ್ನ ಪ್ರಶ್ನೆಗೆ ಉತ್ತರ ಸಿಗೋ ತನಕ ನಾನು ಇಲ್ಲಿಂದ ಕದಲಲ್ಲ. ಬಜರಂಗಿ, ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು? ಈಗ ಏನು ನನ್ನ ಕೈ ಬಿಡ್ತೀಯ ಇಲ್ವೋ? ಬಜರಂಗಿ ಆದ್ರೂ ಬರಲಿ, ರಾಮ ಆದ್ರೂ ಬರಲಿ, ಆದ್ರೆ ನಾನು ಮಾತ್ರ ನಿನ್ನ ಕೈ ಬಿಡಲ್ಲ ಅಂದ್ರೆ ಬಿಡಲ್ಲ ಅಷ್ಟೇ. ಅವಳ ಮಾತು ಕೇಳಿ ಅವನು ಅವಳ ಕೈಯನ್ನು ತನ್ನ ಕೈಯಿಂದ ಬಿಡಿಸಿಕೊಡಲು ಅವಳನ್ನು ಒಂದೇ ಸಮನೆ ಎಳೆದು ಬಿಟ್ಟನು. ಆಗ ಅವಳು ಬ್ಯಾಲೆನ್ಸ್ ತಪ್ಪಿ ಬೀಳತೊಡಗಿದಳು. ಇದನ್ನು ನೋಡಿ ಅರ್ಜುನನಿಗೆ ಒಂದು ಕ್ಷಣ ಶಾಕ್ ಆಯಿತು. ಕಥೆ ಮುಂದುವರಿಯಿತು. ಅರ್ಜುನ್ ಮತ್ತು ಆದ್ಯಾಳ ರೊಮ್ಯಾಂಟಿಕ್ ಲವ್ ಸ್ಟೋರಿ ಇನ್ನಷ್ಟು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಥೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.